ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ವೈ ಮಂಜುನಾಥ್ ಅವರ ಮೇಲಿನ ಇಡಿ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಉದ್ಯಮಿ ನುರಾನಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲೂ ಕೂಡ ದಾಖಲಾತಿಗಳನ್ನ ಅಧಿಕಾರಿಗಳು ತಡಕಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮನೆಯ ಮೇಲೆ ಈ ಒಂದು ದಾಳಿ ಆಗಿರುವಂಥದ್ದು. ಮಂಜುನಾಥ್ ಜೊತೆಗೆ ನಂಟು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಇವರ ಮನೆ ಹಾಗೂ ಕಚೇರಿ ಹಾಗೂ ಇವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಹನುಮಾನ್ ನಗರದಲ್ಲಿರುವಂತಹ ನೂರಾನಿ ಅವರ ಮನೆಯನ್ನು ಕೂಡ ಅಧಿಕಾರಿಗಳು ತಡಕಾಡಿದ್ದಾರೆ. ಇದು ಬೆಳ್ಳಂಬೆಳಗ್ಗೆ ವೈ ಮಂಜುನಾಥ್ ಅವರಿಗೆ ಇಡಿ ಅಧಿಕಾರಿಗಳು ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಇವರು ವೈ ಮಂಜುನಾಥ್ ಅಂಡ್ ಇವರ ಮೇಲೆ ಯಾವಾಗ ದಾಳಿ ಆಯಿತೋ ಇವರ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಜೊತೆಗೆ ಇವರ ಜೊತೆ ಆರ್ಥಿಕವಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳ ಮೇಲೂ ಕೂಡ ಈಗ ದಾಳಿ ಆಗಿದೆ. ಅದರಲ್ಲಿ ಒಬ್ಬರು ನುರಾನಿ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿಯವರು. ಸೊ ಈಗ ಅವರಿಗೆ ಸಂಬಂಧಪಟ್ಟಂತಹ ಮನೆ ಹಾಗೂ ಕಚೇರಿ ಜೊತೆಗೆ ಬೇರೆ ಬೇರೆ ಸ್ಥಳಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ತಲಾಶ್ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ವೈ ಮಂಜುನಾಥ್ಗೆ ಒಂದು ಶಾಕ್ ಕೊಟ್ಟಿದ್ರು. ಸೀದಾ ಮನೆಯ ಬಾಗಿಲನ್ನ ಬಡಿದು ಅವರಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಿರ್ಬೋದು ಆ್ಯಂಡ್ ಅವರ ಒಂದು ಆಸ್ತಿ ಆಗಿರ್ಬೋದು ಇದೆಲ್ಲದರ ಕುರಿತಾಗಿ ಅವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಏಕಕಾಲಕ್ಕೆ ಆದಂಥ ದಾಳಿಯಿಂದಾಗಿ ಮಂಜುನಾಥ್ ಅವರು ಶಾಕ್ಗೆ ಒಳಗಾಗಿದ್ರು. ಅದರ ಜೊತೆಗೆ ಮಂಜುನಾಥ್ ಅವರ ಜೊತೆಗೆ ಯಾರೆಲ್ಲ ವ್ಯವಹಾರಿಕವಾಗಿ ನಂಟನ್ನು ಹೊಂದಿದ್ರೋ ಅವರ ಮನೆಯ ಮೇಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿ ತಲಾಶ್ ನಡೆಸ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ, ಯಮುನಾ ಅಂತ ಹೇಳಿ ಅವರು ಕೂಡ ವೈ ಮಂಜುನಾಥ್ ಅವರ ಆಪ್ತರೆ. ಸೊ ಈಗ ಅವರಿಗೆ ಸಂಬಂಧಪಟ್ಟಂಥ ಸ್ಥಳಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ದಾಳಿ ಮಾಡಿ ದಾಖಲಾತಿಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಇನ್ನೂ ಕಂಟಿನ್ಯೂ ಆಗಿದೆ ಒಂದು ರೇಡ್, ಇನ್ನೂ ಮುಕ್ತಾಯಗೊಂಡಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈಗಲೇ ಏನು ಹೇಳೋದಕ್ಕಾಗಲ್ಲ, ನಾಳೆವರೆಗೂ ಕಾದ್ ನೋಡೋಣ ಅನ್ನುವಂಥ ರಿಯಾಕ್ಷನ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.